ಐಪಿಎಲ್ ಬೆಟ್ಟಿಂಗ್ ಕಹಾನಿ ಅಲ್ಲ, ಚೀಟಿಂಗ್ ಕಹಾನಿ. ಐಪಿಎಲ್ನಲ್ಲಿ ಅವಕಾಶ ಕೊಡಿಸೋದಾಗಿ ಪಂಗನಾಮ ಹಾಕಿರೋ ಸ್ಟೋರಿ. ಕ್ರೀಡಾಪಟುವಿಗೆ ಲಕ್ಷ ಲಕ್ಷ ವಂಚನೆ ಮಾಡಿದಾನೆ ಈತ. ಐಪಿಎಲ್ನಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದಂತ ಪ್ರಕರಣ ಇದು. ಒಬ್ಬ ಕ್ರೀಡಾಪಟುಗೆ ಲಕ್ಷ ಲಕ್ಷ ಹಣವನ್ನ ವಂಚನೆ ಮಾಡಲಾಗಿದೆ. ಆರ್ಆರ್ ತಂಡಕ್ಕೆ ಸೆಲೆಕ್ಟ್ ಮಾಡೋದಾಗಿ ಧೋಖಾ ಕೊಟ್ಟಿರುವಂತಹ ಸ್ಟೋರಿ. ಚಿಕ್ಕೋಡಿಯ ಯುವಕ ರಾಕೇಶ್ ಯಡೂರೆಗೆ ವಂಚನೆ ಆಗಿದೆ. 24 ಲಕ್ಷ ಹಣ ನೀಡಿ ಯುವ ಕ್ರಿಕೆಟಿಗ ಕಂಗಾಲಾಗಿದ್ದಾನೆ. ಸೈಬರ್ ವಂಚನೆ ಮಾದರಿಯಲ್ಲೇ ವಂಚಕರು ಮಾಡಿರೋ ಧೋಖಾ ಇದು. ರಾಜಸ್ಥಾನ್ ರಾಯಲ್ಸ್ ಟೀಮ್ನಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಯುವ ಕ್ರಿಕೆಟಿಗನಿಗೆ 24 ಲಕ್ಷ ಹಣ ಮೋಸ ಮಾಡಿರುವಂತ ಪ್ರಕರಣ. ಸೈಬರ್ ವಂಚನೆ ಮಾದರಿಯಲ್ಲೇ ಈ ವಂಚಕರು ಮೋಸ ಮಾಡಿದ್ದಾರೆ. ಬೆಳಗಾವಿ ಸಿಇಎನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿಗಳಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. 24 ಲಕ್ಷ ಹಣ ನೀಡಿ ಯುವ ಕ್ರಿಕೆಟಿಗ ಕಂಗಾಲಾಗಿದ್ದಾರೆ. ನಮ್ಮ ಸಿಸ್ಟರ್ ಗೋಲ್ಡ್ ಓದ್ ಹೋಗ್ತೇವ್ರಿ. ಮತ್ತು ನಮ್ಮ ಮರಾಠ ರಿಲೇಷನ್ ಅದಾರ, ಅವರೆಲ್ಲ ಕೊಡಿದಾರೆ ರೀ. ಊರಾಗ ಸುಮಾರು ಒಂದು ಸಹಕಾರದವರೆಲ್ಲ ಒಂದು 13-14 ಲಕ್ಷ ರೂಪಾಯಿ ಕೊಡಿದಾರೆ ರೀ. ಹೀಗೆಲ್ಲ ಸೇರಿ 24-25 ಲಕ್ಷ ರೂಪಾಯಿ ದುಡ್ಡು ಇದ್ದೀವಿ ರೀ. ಹಿಂಗೆ ನಮ್ಗೆ ಮೋಸ ಮಾಡಿದಾರೆ ಅವರು. ಮೋಸ ಆಗಿದ್ದಾರೆ, ಫೇಕ್ ಮಾಡಿದಾರೆ ನಮ್ಗೆ ಅವ್ರು. ಹಾಂ, ರಾಜಸ್ಥಾನ್ ಅಸೋಸಿಯೇಷನ್ ಅದು ಮೇಲ್ ಮಾಡಿದ್ದಾರೆ. ರಾಜಸ್ಥಾನ್ ಅಸೋಸಿಯೇಷನ್ಗೆ ನಿಮ್ಮ ದುಡ್ಡು ಹೋಗ್ತಾ ಇದ್ದಾವೆ, ನಮಗೆ ದುಡ್ಡು ಕೊಡ್ತಾ ಇಲ್ಲ. ರಾಜಸ್ಥಾನ್ ಅಸೋಸಿಯೇಷನ್ ದುಡ್ಡು ಹೋಗ್ತಾ ಇದ್ದಾವೆ. ಅವರು 2-3 ಮೊಬೈಲ್ ಇಟ್ಕೊಂಡು ಗೇಮ್ ಮಾಡಿದ್ದಾರೆ ಸರ್. ನಮ್ಗೆ ಗೊತ್ತಾಗಿಲ್ಲ ಅದು ಹಿಂದಾಳೆ ಏನಾಯ್ತಿರೋದು ಇವಂಗೆ ಗೊತ್ತಾಯ್ತದೆ. ನಮ್ಮ ಹುಡುಗನಿಗೆ ನೆಟ್ ಅವ್ರದ್ದು ಒಮ್ಮೆ ಚಾಲು ಆಗ್ತದೆ, ಅದು ಅಸೋಸಿಯೇಷನ್ ಒಮ್ಮೆ ಚಾಲು ಆಗ್ತದೆ. ಎರಡೂ ಒಮ್ಮೆ ಬರಕತ್ತದ. ಇವಂಗೆ ಲಾಸ್ಟ್ ಮೂಮೆಂಟ್ ಏನಾಯ್ತು, ಎಲ್ಲ ಮೊಬೈಲ್ ಅವನು 3-4 ಮೊಬೈಲ ಅವ್ನು ಗೇಮ್ ಮಾಡ್ತಾನೆ. ಅವ್ನು ಏನು ಹೇಳಿದ್ರಿ, ನಮ್ಮ ಫಾದರ್ ಡೈರೆಕ್ಟರ್ ಅದಾರು, ನಮ್ಮ ಮಮ್ಮಿ ಡಿವೈಸ್ ಅದಾರು. ನಂಗೆ ದುಡ್ಡು ಏನು ಕಡಿಮೆ ಇಲ್ಲ, ನಿನ್ನ ದುಡ್ಡು ತಿಂದು ನಾ ಏನು ಮಾಡಬೇಕು, ನಿಮ್ಮ ಹುಡುಗ ಭವಿಷ್ಯ ಕಲ್ಯಾಣ ಮಾಡಬೇಕಾಗ್ಯದ, ನಿಮ್ಮ ಹುಡುಗ ಲೈಫ್ ಲಾಂಗ್ ಒಂದು ಆಟದಾಗ ಹಾಕಬೇಕು ಅಂತ ನಾವು ಈಜಿ ಅದಕ್ಕೆ ಮಾಡ್ತಾ ಇದ್ದ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಹೋಗಿದ್ರು. ಈ ಕಾರಣಕ್ಕೋಸ್ಕರ ನಮ್ಮ ಹುಡುಗ ಶಿಕ್ಷಣ ಕಡೆ ಲಕ್ಷ ಕೊಡಲಿಲ್ಲ. ಇನ್ಸ್ಟಾದಲ್ಲಿ ಮೆಸೇಜ್ ಬಂತೀವಿ, ಸುಶಾಂಜಲ್ ಶ್ರೀವಾಸ್ತವ ಅಂತ ಅವ್ರ ಅಕೌಂಟ್ನಿಂದ. ನಾನು ಅಲ್ಲಿ ಹೈದರಾಬಾದಲ್ಲಿ ಮ್ಯಾಚ್ ನಡೆದಲ್ಲಿ ಸೆಲೆಕ್ಟರ್ ಇದ್ದೆ, ನೀವು ಚಲೋ ಆಡ್ತೀಯ, ಮತ್ತು ನಿನಗೆ ರಾಜಸ್ಥಾನ್ ಪ್ರೀಮಿಯರ್ ಲೀಗಲ್ಲಿ ನಾ ಆಟ ಆಡ್ಸೀನಿ, ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ. RCB ಒಳಗೆ ನೆಟ್ ಬಾಲರ್ ಅಂತ ಹೇಳಿದ್ರಿ ಅಂತ. ನಾ 2,000 ರೂಪಾಯಿ ಫಾರ್ಮ್ 2,000 ರೂಪಾಯಿ ಪೇಮೆಂಟ್ ಮಾಡು, ಫಾರ್ಮ್ ಕೊಡ್ತೇನೆ ಅಂತ ಹೇಳಿದ್ರಿ. ನಾ 2,000 ರೂಪಾಯಿ ಪೇಮೆಂಟ್ ಮಾಡಿದೆ. ಇದು ನವೆಂಬರ್ 22 ಅಂತ. ಆ ದಿನ ಫಾರ್ಮ್ ಕಳಿಸಿದ್ರಿ. ಫಾರ್ಮ್ ತುಂಬಿಲ್ಲ, ಎಲ್ಲರ ಕಡೆ ಕೇಳ್ಕೊಂಡು ತುಂಬಿರಿ, ಎಲ್ಲರೂ ಕರೆಕ್ಟ್ ಇತ್ತು ಫಾರ್ಮ್ ಅಂದ್ರಿ. ತುಂಬಿದಾದ ನಂತರ ಮತ್ತು NOC. ಇದರಲ್ಲಿ ದುರದೃಷ್ಟವಶಾತ್ ತುಂಬ ಬೇಜಾರಿನ ಸಂಗತಿ ಏನಂದರೆ, ಆ ಹುಡುಗನ ಅಪ್ಪ ಭೀಮಪ್ಪ ಏನಿದ್ದಾರೆ, ರಾಕೇಶ್ನ ಅಪ್ಪ, ಅವರು KSRTಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿರುವಂಥವ್ರು. ಬಡವರಿದ್ದು ಕೂಡ ಪಾಪ ಮಗನಿಗೆ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಅಲ್ಲಿ ಇಲ್ಲಿ ದುಡ್ಡು ಹೊಂಚಿಸಿ 24 ಲಕ್ಷ ಕಳ್ಕೊಂಡಿದ್ದಾರೆ. ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಈ ರೀತಿ ನಮಗೆ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ತಮ್ಮಗಳ ಮೂಲಕ ಈ ರೀತಿ ಒಂದು ಹೊಸ ಜಾಲ ಏನು ಶುರು ಆಗಿದೆ ಅದನ್ನು ಎಲ್ರಿಗೂ ತಲುಪಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಪ್ರತಿಭೆಗಳಿಗೆ ನಿಜವಾಗ್ಲೂ ಅವಕಾಶ ಇದ್ದೇ ಇರುತ್ತೆ. ಆದರೆ ಈ ರೀತಿ ಯಾರೂ ಕೂಡ ದುಡ್ಡು ಕಟ್ಟಿಸ್ಕೊಂಡು ಆಡಿಸುವಂಥದ್ದು ನಾವು ಕೇಳಿಲ್ಲ. ಸೊ ಇದೆಲ್ಲ ಈ ರೀತಿ ಮೋಸದ ಜಾಲಕ್ಕೆ ಬಲಿಯಾಗಬಾರ್ದು ಅಂಥೇಳಿ ಮನವಿ ಮಾಡ್ಕೋತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಯುವ ಕ್ರಿಕೆಟಿಗನಿಗೆ 24 ಲಕ್ಷ ಹಣ ಪಂಗನಾಮ ಹಾಕಿರೋದು, ಅವಕಾಶ ಕೊಡಿಸ್ತೀನಿ ರಾಜಸ್ಥಾನ್ ರಾಯಲ್ಸ್ ಟೀಮ್ನಲ್ಲಿ ಅಂತ. ಸೊ ಮೋಸ ಹೋಗಿದ್ದು ಹೇಗೆ, ಯಾರ್ಯಾರಿದ್ರಂತೆ, ಎಷ್ಟು ಜನರ ಗ್ಯಾಂಗ್ ಇತ್ತು, ಯಾವ ರೀತಿ ಹಂತ ಹಂತವಾಗಿ ಹಣ ಹಾಕಿದ್ರು? ಶ್ವೇತಾ, ನೀವು ಗಮನಿಸಬಹುದು 2007ರಲ್ಲಿ ಏನು T20 ವಿಶ್ವಕಪ್ ಮೊದಲ ಟೂರ್ನಿ ಆಯೋಜನೆ ಆಗುತ್ತೆ. ಅದಾದ ಬಳಿಕ ಭಾರತ BCCI ಏನಿದೆ ಅದು IPL ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತೆ. 2007ರಿಂದ ಈವರೆಗೂ ಕೂಡ 18 ವರ್ಷಗಳಿಂದ IPL ನಡೀತಿರುವಂಥದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ದೊಡ್ಡ ಹಬ್ಬವಾಗಿ ಇದು ಕಾಣ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಉದಯೋನ್ಮುಖ ಆಟಗಾರರಿಗೂ ಕೂಡ IPL ವೇದಿಕೆಯನ್ನು ಕಲ್ಪಿಸ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಈಗಾಗಲೇ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಸೂರ್ಯವಂಶಿ ಅಂತೇಳಿ 14 ವರ್ಷದ ಯುವಕ ಇರುವಂಥದ್ದು, ರಿಯಾನ್ ಪರಾಗ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು,
ಹೀಗಾಗಿ ಸಾಕಷ್ಟು ಯುವ ಆಟಗಾರರಿಗೆ ಪ್ಲಾಟ್ಫಾರ್ಮನ್ನು IPL ಕಲ್ಪಿಸ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಕ್ರಿಕೆಟ್ ಆಸಕ್ತರು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಜೊತೆಗೆ IPLನಲ್ಲಿ ಉತ್ತಮ ಪ್ರದರ್ಶನ ನೀಡಿರ್ತಕ್ಕಂಥ ತಂಡಗಳನ್ನು ಭಾರತ ತಂಡಕ್ಕೂ ಕೂಡ ಆಟಗಾರನ ಆಯ್ಕೆ ಮಾಡುವ ಕೆಲಸವನ್ನು ಕೂಡ BCCI ಮಾಡ್ತಿರುವಂಥದ್ದು. ಹೀಗೆ ಬೆಳಗಾವಿ ಯುವ ಆಟಗಾರ ಕೂಡ ಈಗ ಒಬ್ಬ ಮೋಸದ ಜಾಲಕ್ಕೆ ಬಲಿಯಾಗಿರುವಂಥದ್ದು. 24 ಲಕ್ಷ ರೂಪಾಯಿ ಕಳ್ಕೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಏನು ಯುವಕ ಇದ್ದಾನೆ, ಆತ ಕೂಡ ಉದಯೋನ್ಮುಖ ಆಟಗಾರ. ಆತ RBCL ಏನು ರೈಸಿಂಗ್ ಭಾರತ್ ಕ್ರಿಕೆಟ್ ಲೀಗ್ ಇದೆ, ಅದಕ್ಕೆ ಟ್ರಯಲ್ ಕೊಡೋಕ್ಕೆ ಬೆಂಗಳೂರು ಹೋಗಿದ್ದ. ಅಲ್ಲಿ ಸೆಲೆಕ್ಟ್ ಆದ ನಂತರ ಹೈದರಾಬಾದ್ಗೆ ಆತನನ್ನು ಕರೆಸ್ಕೊಂಡಿದ್ರು. ಅಲ್ಲೂ ಕೂಡ ಆತ ಉತ್ತಮ ಪ್ರದರ್ಶನ ನೀಡಿದ ಹಿನ್ನೆಲೆಯಲ್ಲಿ ಆತನನ್ನು ಫಾಲೋ ಮಾಡಿರ್ತಕ್ಕಂಥ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿರ್ತಕ್ಕಂಥ ಸೈಬರ್ ವಂಚಕರು, ನಿನಗೆ ನಾವು ರಾಜಸ್ಥಾನ್ ಪ್ರೀಮಿಯರ್ ಲೀಗ್ನಲ್ಲಿ ಆಡಿಸ್ತೀವಿ, ಪ್ರತಿ ಪಂದ್ಯಕ್ಕೆ 40,000 ರೂಪಾಯಿ ಹಣವನ್ನು ಕೊಡ್ತೀವಿ, ಅದ್ರ ಜೊತೆಗೇ 8 ಲಕ್ಷ ರೂಪಾಯಿ ಬೀಡ್ ಮಾಡಿ ನೀನು ಖರೀದಿ ಮಾಡ್ತೀವಿ ಅಂತೇಳಿ ಹೇಳಿ ಮೊದಲು ಆರಂಭ ಹಂತದಲ್ಲಿ 3 ಲಕ್ಷ ರೂಪಾಯಿನ ಹಣವನ್ನು ಹಂತವಾಗಿ ಎಸ್ಕೊಂಡಿರುವಂಥದ್ದು. ಕಳೆದ ಡಿಸೆಂಬರ್ನಲ್ಲಿ ನಡಿಬೇಕಾದಂತಹ ಏನು ರಾಜಸ್ಥಾನ್ ಪ್ರೀಮಿಯರ್ ಲೀಗ್ ಇದೆ ಅದು ಪೋಸ್ಟ್ಪೋನ್ ಆಗಿದೆ. ನಿನ್ನನ್ನು ನಾವು IPL ಆಡಿಸ್ತೀವಿ, IPLನಲ್ಲಿ ಆಡಿಸ್ತೀವಿ, ನೆಟ್ ಬಾಲರ್ ಆಗಿ ಸೆಲೆಕ್ಟ್ ಮಾಡಿಸ್ತೀವಿ, 20 ಲಕ್ಷ ರೂಪಾಯಿ ನಿಂಗೆ ಹಣ ಕೊಡಿಸ್ತೀವಿ ಅಂತೇಳಿ ಮತ್ತೆ ಆತನ ಬಳಿ 24 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ ಅಕೌಂಟ್ ಮೂಲಕ ಏನು ಪಡೆದಿರುವಂಥದ್ದು, ವರ್ಗಾವಣೆ ಮಾಡಿಸ್ಕೊಂಡಿರುವಂಥದ್ದು. ಏನು ಆ ಯುವಕನ ತಂದೆ ಏನಿದ್ದಾರೆ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿರುವಂಥದ್ದು. ಮಗನ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲಿದ್ದಂತಹ ಪತ್ನಿ ಹಾಗೂ ಪುತ್ರಿಯರ ಚಿನ್ನಾಭರಣವನ್ನು ಅಡವಿಟ್ಟಿರುವಂಥದ್ದು, ಸಂಬಂಧಿಕರ ಹತ್ತಿರ ಕೈ ಸಾಲವನ್ನು ಮಾಡಿರುವಂಥದ್ದು. ಹೀಗೆ 24 ಲಕ್ಷ ಹಣವನ್ನು ಜೋಡಿಸಿ ಕೊಟ್ಟಿರುವಂಥದ್ದು. ಈಗ ಈತ ಯಾವಾಗ ಇದು ನವೆಂಬರ್ನಿಂದ ಮೇವರೆಗೂ ಕೂಡ ಹಣ ಹಾಕಿದಾಗ ಆದರೂ ಕೂಡ ನನ್ನನ್ನು ಆಯ್ಕೆ ಮಾಡಿಲ್ಲ ಅಂದಾಗ ಇವ್ರಿಗೆ ಮೋಸ ಆಗಿರುವುದು ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಅವರು ಬೆಳಗಾವಿಯ CN ಠಾಣೆಗೆ ಬಂದು ದೂರನ್ನು ದಾಖಲಿಸಿರುವಂಥದ್ದು. ಹೀಗಾಗಿ ಏನು ಸೈಬರ್ ವಂಚನೆ ಏನು ಅಂತರ್ಜಾಲ ಕ್ರಾಂತಿ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಿರುವಂಥದ್ದು. ಅದೇ ಮಾದರಿಯಲ್ಲಿ ಈತನ ಯುವಕನನ್ನು ಟ್ರ್ಯಾಪ್ ಮಾಡಿ 24 ಲಕ್ಷ ಹಣವನ್ನು ಸೈಬರ್ ವಂಚಕರು ಏನು ಪೀಕಿರುವಂಥದ್ದು. ಹೀಗಾಗಿ ಸಹಜವಾಗಿ ಆ ಯುವಕ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಆತ ಕೂಡ ಪ್ರತಿಭಾವಂತ ಆಟಗಾರ ಇರುವಂಥದ್ದು. KSCಯಿಂದ ಇಂಟರ್ ಝೋನ್ ಕ್ರೀಡಾಕೂಟಕ್ಕೂ ಈಗ ಈಗಾಗಲೇ ಆತ ಧಾರವಾಡ ಝೋನಿಂದ ಸೆಲೆಕ್ಟ್ ಕೂಡ ಆಗಿರುವಂಥದ್ದು. ಹೀಗಾಗಿ ಯುವ ಆಟಗಾರನಿಗೆ ಸೈಬರ್ ವಂಚಕರು ಕೂಡ ಈ ಮೋಸ ಮಾಡಿದ್ದು ಆತ ಆರೋಪಿಗಳ ಬೆನ್ನು ಈಗ ಬೆಳಗಾವಿ CN ಠಾಣೆ ಪೊಲೀಸರು ಕೂಡ ಬಿದ್ದಿರುವಂಥದ್ದು. ಈಗಾಗಲೇ ಈ ಸಂಬಂಧಪಟ್ಟಾಗ ಬೆಳಗಾವಿ SP ಕೂಡ ಪ್ರತಿಕ್ರಿಯೆ ನೀಡಿರುವಂಥದ್ದು. ಇಂಥ ಜಾಲಕ್ಕೆ ಯಾರೂ ಬಲಿಯಾಗಬಾರ್ದು, ಎಲ್ಲ ಪ್ರತಿಭಾವಂತರಿಗೆ ಅವಕಾಶಗಳಿರ್ತವೆ, ಆದರೆ ದುಡ್ಡು ಕೊಟ್ಟು ಯಾರು ಕೂಡ ಆಯ್ಕೆಯನ್ನು ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಯಾರು ಈ ರೀತಿಯ ಯಾರಾದರೂ ನಿಮಗೆ ನಾವು ತಂಡಕ್ಕೆ ಸೇರಿಸ್ತೀವಿ ಅಂಥೇಳಿ ಫೋನ್ ಮಾಡಿದ್ರೆ ನೀವು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತೇಳಿ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಮುಂದೆ ಯಾರು ಕೂಡ ಈ ಒಂದು ಜಾಲಕ್ಕೆ ಸಿಲುಕಬಾರ್ದು ಅಂತ ಕೂಡ ಪೊಲೀಸರು ಕೂಡ ಮನವಿಯನ್ನು ಮಾಡ್ಕೊಂಡಿರೋದು. ಮತ್ತೊಂದರೆ ರಾಜಸ್ಥಾನಕ್ಕೆ ಈಗ ವಿಶೇಷ ತಂಡ ಕಳಿಸೋಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.